ನಮಸ್ಕಾರ ಗುರು. ಇವತ್ತು ಬೆಳಗ್ಗೆ ನಮ್ಮ ಶಿವಕುಮಾರ್ ಅಣ್ಣವ್ರು ಫೋನ್ ಮಾಡಿದ್ರು. ಯಾಕಂದರೆ ಅಷ್ಟೊತ್ತಿಗಾಗಲೇ ಬಂದಿದ್ರು. ಇವತ್ತು ಅಂಗಡಿ ಹತ್ರ ಟೀ ಕೊಡಿಸಿದ್ರು. ಟೀ ಕುಡ್ಕೊಂಡು ನಾನು ನನಗೆ ಮೇಲೆ ಬಂದೆ. ಮೇಲೆ ಬರೋಷ್ಟಕ್ಕೆ ಚಿತ್ರಾನ್ನ ರೆಡಿ ಆಗಿತ್ತು. ನಾನು ಒಂದು ಸ್ವಲ್ಪ ಚಿತ್ರಾನ್ನ ತಿಳ್ಕೊಂಡೆ. ಅಷ್ಟೊತ್ತಿಗಾಗಲೇ ನಮ್ಮ ವಾರ್ಡನ್ ಸರ್ ಬಂದಿದ್ದರು. ಇವತ್ತು ಇನ್ನು ವಿಶೇಷ ಏನಂದರೆ, 1-2 ವಾರ ಆಗಿತ್ತು ಅಂತೇಳ್ಬಿಟ್ಟು ಎಲ್ಲ ಕಾಟ್ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾಯಿದ್ರು. ಈ ಕಡೆ ನೆಲ ಒರೆಸ್ಬೇಕಂತೇಳ್ಬಿಟ್ಟು ನಮ್ಮ ರಾಘವೇಂದ್ರ ಅಣ್ಣವರು ಪೆನಾಯಿಲ್ ಹಾಕ್ಬಿಟ್ಟು ನೀಟಾಗಿ ರೆಡಿ ಮಾಡ್ತಿದ್ರು. ಆ ಕಡೆ ಮೋಹನ್ ಅಣ್ಣವ್ರು ಕಸ ತುಂಬ್ತಿದ್ರು. ಹಾಗೆ ನೋಡ್ಕೊಳ್ತಾ ನಾನು ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ನೆಲ ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ನಾಗೇಶ್ ಕಾಟ್ ಅವರು ನಾಗೇಶ್ ಹತ್ರ ಹೊಡ್ಕೊತಿದ್ರು. ಮತ್ತು ಹೊರಗಡೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದೆ. ಹಾಗೆ ಬರ್ತಾ ತುಂಬ ಬಿಸಿಲಿಂತ ಕಾರಣದಿಂದ ಒಂದು ಎಳ್ನೀರು ಕುಡಿದೆ. ಕುಡಿಬೇಕನ್ನಿಸ್ತು, ಬಾಡಿ ಹೀಟ್ ಆಗಿರೋದ್ರಿಂದ ಎಳ್ನೀರು ಕುಡ್ಕೊಂಡು ನಾನು ಮತ್ತೆ ವಾಪಸ್ ಹಾಸ್ಟೆಲ್ ಕಡೆ ಬಂದೆ. ಬರೋಷ್ಟೊತ್ತಿಗಾಗಲೇ ಈ ಥರ ನೀಟಾಗಿತ್ತು ನೋಡಿ. 2 ವಾರಕ್ಕೊಂದ್ಸಲ ಹಾಸ್ಟೆಲ್ ನೀಟ್ ಮಾಡಿದ್ರೆ ಈ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನಾನು ಸ್ನಾನ ಗಿನ್ನ ಮಾಡಿಕೊಂಡು ಬಟ್ಟೆ ಗಿಟ್ಟೆ ಹೋಗ್ಬಿಟ್ಟು ಕೆಳಗಡೆ ಬಂದೆ. ಕೆಳಗಡೆ ಬರೋಷ್ಟಲ್ಲಾಗಲೇ 2 ಗಂಟೆ ಆಗಿತ್ತು. ಅದೇ ಕಾರಣದಿಂದ ನಮ್ಮ ಶಿವಕುಮಾರ್ ಅಣ್ಣವರು ಈ ಕಡೆ ಊಟ ಮಾಡ್ತಿದ್ರು. ನಮ್ಮನ್ನು ಊಟಕ್ಕೆ ಕರೆದ್ರು. ಒಂದು ನಮಸ್ಕಾರ ಮಾಡಿಬಿಟ್ಟು ಅವ್ರಿಗೂ ಅಲ್ಲಿಂದ ಹೊರಗಡೆ ಕೆಲಸ ಐತೆ ಅಂತ ಹೊರಗಡೆ ಹೋದೆ. ಬರೋಷ್ಟೊತ್ತಿಗಾಗಲೇ ನಮ್ಮ ಶಿವಕುಮಾರ್ ಅಣ್ಣ ಸುಮ್ಮನೆ ಕೂತಿದ್ರು. ಮತ್ತು ಈ ವಾಂಟಿನೇ ನೋಡಿ ನನಗೆ ಜ್ಯೂಸ್ ಕೊಡಿಸಿದ್ದು. ಇಬ್ಬರು ಒಂದು ಜ್ಯೂಸ್ ಕುಡ್ಕೊಂಡು ಅವ್ರು ಆಟ ಆಡಿಕೊಂಡು ಮಾತಾಡ್ಕೊಂಡು ಒಳ್ಳೆಯದಾಗಲಿ. ಅವ್ರ ಅನುಭವ ಭಾಳ ದೊಡ್ಡದಿದ್ದಾವೆ. ಸಂಜೆ ಆಗಿದ ಕಾರಣದಿಂದ ಸಂಜೆದೊಂದು ಅಟೆಂಡೆನ್ಸ್ ಆಗಿಬಿಟ್ಟು ಬೆಳಗ್ಗೆದು ಬರೆದಿರಲಿಲ್ಲ. ಬೆಳಗ್ಗೆದು ಅಟೆಂಡೆನ್ಸ್ ಬರೆದ್ಬಿಟ್ಟು ಎಲ್ಲೋ ಒಂದು ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಫಂಕ್ಷನ್ಗೆ ಹೊಡ್ಬಿಟ್ಟು ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡ್ಕೊಂಡು ಬಾಳೆ ಎಲೆ ಊಟ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಮುಂದಿನ ವೀಡಿಯೋಯಲ್ಲಿ ನಾಳೆ ಸಿಗೋಣ ಅಂತ.